ಬಿಜೆಪಿ ಶಾಸಕರಿಗೆ ಎದುರಾಯ್ತಾ ಸಂಕಷ್ಟ. ಆರೋಪ ಸಾಬೀತಾದ್ರೆ ಎದುರಾಗಲಿದೆಯಾ ಉಚ್ಚಾಟನೆಯ ಅಭ್ಯರ್ಥಿ? ಚಂದ್ರು ಲಮಾಣಿ, ಬೈರತಿ ಬಸವರಾಜ್ಗೆ ಹೆಚ್ಚಿದ ಟೆನ್ಷನ್. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. ಲಂಚ ಪ್ರಕರಣದಲ್ಲಿ ಜೈಲು ಸೇರಿರುವ ಚಂದ್ರು ಲಮಾಣಿ ಹಾಗೂ ಕೊಲೆ ಪ್ರಕರಣದ ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿರುವ ಬೈರತಿ ಬಸವರಾಜ್ ಇಬ್ಬರ ಮೇಲೂ ಗಂಭೀರ ಆರೋಪಗಳು ಕೇಳಿಬಂದಿವೆ. ನ್ಯಾಯಾಂಗ ಪ್ರಕ್ರಿಯೆ ಮುಂದುವರೆದಿರುವ ನಡುವೆಯೇ ಪಕ್ಷದೊಳಗೂ ಸಹ ಇಬ್ಬರ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿದೆ. ಚಂದ್ರು ಲಮಾಣಿ ವಿರುದ್ಧ ಲಂಚದ ಕೇಸ್ ದಾಖಲಾಗಿದ್ದು ನ್ಯಾಯಾಂಗ ಬಂಧನ ಮುಂದುವರೆದಿದೆ. ಇನ್ನೊಂದೆಡೆ ಬೈರತಿ ವಿರುದ್ಧ ಕೊಲೆ ಪ್ರಕರಣದ ಆರೋಪಗಳು ಗಂಭೀರ ಸ್ವರೂಪ ಪಡೆದುಕೊಂಡಿವೆ. ಸತ್ಯಾಸತ್ಯತೆ ನ್ಯಾಯಾಲಯದಲ್ಲಿ ತೀರ್ಮಾನವಾಗಬೇಕಿದ್ರೂ ರಾಜಕೀಯ ವಲಯದಲ್ಲಿ ಈ ವಿಷಯ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರುಗಳು ಇಬ್ಬರೂ ಶಾಸಕರಿಗೂ ನೋಟಿಸ್ ಜಾರಿ ಮಾಡಲು ಮುಂದಾಗಿದ್ದಾರೆ ಎನ್ನಲಾಗ್ತದೆ. ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ ಸೂಚಿಸಲಾಗಿದ್ದು, ನಿಗದಿತ ಅವಧಿಯಲ್ಲಿ ಉತ್ತರ ನೀಡಬೇಕಿದೆ. ಶಾಸಕರ ಈ ನಡೆಗೆ ಜೈಲು ಸೇರಿರುವ ಇಬ್ಬರು ಶಾಸಕರಲ್ಲಿ ಟೆನ್ಷನ್ ಶುರುವಾಗಿದೆ. ಪಕ್ಷದ ಶಿಸ್ತು ಸಮಿತಿ ವರದಿ ಆಧಾರವಾಗಿ ಮುಂದಿನ ಕ್ರಮ ಕೈಗೊಳ್ಳಲಿದೆ. ಆರೋಪಿಗಳು ಪ್ರಾಥಮಿಕ ತನಿಖೆಯಲ್ಲಿ ಗಂಭೀರವೆಂದು ಕಂಡುಬಂದರೆ ಅಮಾನತು ಅಥವಾ ಉಚ್ಚಾಟನೆಗೂ ಪಕ್ಷ ಹಿಂದೆ ಮುಂದೆ ನೋಡುವುದಿಲ್ಲ ಎಂಬ ಸಂದೇಶವನ್ನು ಬಿಜೆಪಿ ರವಾನಿಸಿದೆ. ಒಂದೆಡೆ ವಿರೋಧ ಪಕ್ಷಗಳು ಬಿಜೆಪಿಯ ಮೇಲೆ ನೈತಿಕತೆ ಪ್ರಶ್ನೆಗಳನ್ನು ಎತ್ತುತ್ತಿದ್ದು, ಇನ್ನೊಂದೆಡೆ ಪಕ್ಷದ ಇಮೇಜ್ ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ಹೈಕಮಾಂಡ್ ಮೇಲೆ ಇದೆ. ಶಾಸಕರ ಉತ್ತರವೇ ಅವರ ರಾಜಕೀಯ ಭವಿಷ್ಯ ನಿರ್ಧರಿಸಬಹುದಾದ ನಿರ್ಣಾಯಕ ಘಟ್ಟವಾಗಿದೆ. ಶಿಸ್ತು ಕ್ರಮದ ಜೊತೆಗೆ ಶಾಸಕರ ಬೆಂಬಲಕ್ಕೂ ಬಿಜೆಪಿ ನಿಂತಿದೆ. ಶಾಸಕರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವರಿಷ್ಠ ಬಳಗ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದೆ. ತಪ್ಪು ಯಾರು ಮಾಡಿದ್ರೂ ತಪ್ಪೆ, ಎಲ್ಲಿ ಲಮಾಣಿ ಬಲುಪಶು ಆಗಿದ್ದಾರೆ ಅನ್ನೋ ಅನುಮಾನ ಕುರಿತು ತನಿಖೆ ನಡೀತಿದೆ. ತನಿಖಾ ವರದಿ ಬಳಿಕ ಸತ್ಯಾಸತ್ಯತೆ ಹೊರಬೀಳಲಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಹೇಳಿದ್ದಾರೆ. ಚಂದ್ರು ಲಮಾಣಿ ಅವರು ಒಂದು ಮಾನ್ಯ ರಾಜ್ಯಾಧ್ಯಕ್ಷರು ನಿನ್ನೆ ಕೂಡ ಈ ವಿಷಯವನ್ನು ಗಮನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಬಂಜಾರ ಸಮಾಜಕ್ಕೆ ಈ ಸರ್ಕಾರದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಒಬ್ಬರೇ ಒಬ್ಬರು ಶಾಸಕರು ಗೆದ್ದಿದ್ರು, ರುದ್ರಪ್ಪ ಲಮಾಣಿಯವರು. ಕ್ಯಾಬಿನೆಟ್ನಲ್ಲಿ ನೀವು ಹಿಂದಿನ ಇತಿಹಾಸವನ್ನು ನೋಡ್ತಾ ಬಂದರೆ ಬಂಜಾರ ಸಮುದಾಯದ ಒಬ್ಬನೇ ಒಬ್ಬ ಸಚಿವ ಇಲ್ಲದೇ ಇರೋ ಕ್ಯಾಬಿನೆಟ್ ಇದು ಮಾತ್ರ. ಒಬ್ಬರೇ ಗೆದ್ದಿದ್ರು ರುದ್ರಪ್ಪ ಲಮಾಣಿಯವರು. ಅವರನ್ನು ಮಂತ್ರಿ ಮಾಡುವಂತಹ ಇದು ಮಾಡಲಿಲ್ಲ. ಅದೇ ರೀತಿ ತಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಹೋರಾಟವನ್ನು ಮಾಡಿದ್ದಾರೆ. ಅವರ ಮೇಲೆ ಕೇಸುಗಳನ್ನು ಹಾಕಿ ಅರೆಸ್ಟ್ ಮಾಡುವಂಥದ್ದು ಈಗಲೂ ನಡೀತಾ ಇದೆ. ನನ್ನ ದೃಷ್ಟಿಯಲ್ಲಿ ಚಂದ್ರು ಲಮಾಣಿಯವರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಹೇಳಿ ನನಗನ್ನಿಸ್ತಾ ಇದೆ.
ಒಟ್ನಲ್ಲಿ ಬಿಜೆಪಿ ಶಾಸಕರಿಗೆ ಕಾನೂನು ಹೋರಾಟದ ಜೊತೆಗೆ ಈಗ ಪಕ್ಷದೊಳಗಿನ ಹೋರಾಟವೂ ಶುರುವಾಗಿದೆ. ಆರೋಪ ಸಾಬೀತಾದರೆ ಉಚ್ಚಾಟನೆ ಪಕ್ಕಾ ಎಂಬ ಸಂದೇಶದ ನಡುವೆಯೇ ಬಿಜೆಪಿ ಮುಂದಿನ ಹೆಜ್ಜೆ ಏನು ಎಂಬುದರ ಮೇಲೆ ಶಾಸಕರ ಭವಿಷ್ಯ ನಿರ್ಧಾರವಾಗಲಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.